ಬ್ರಿಟಿಷ್ ಸಾಮ್ರಾಜ್ಯ ನಡುಗಿದ್ದು ಯಾವುದೋ ದೊಡ್ಡ ಸೈನ್ಯಕ್ಕೆ ನೋಡಿಯಲ್ಲ, ಬದಲಾಗಿ ಕೇವಲ 23 ವರ್ಷದ ಒಬ್ಬ ತರುಣನ ಕಣ್ಣಿನಲ್ಲಿದ್ದ ಕಿಚ್ಚಿಗೆ. ಯಾವ ಮ್ಯಾಜಿಸ್ಟ್ರೇಟ್ಗೂ ಆ ದೃಶ್ಯವನ್ನ ಕಣ್ಣಾರೆ ನೋಡುವ ಧೈರ್ಯವಿರಲಿಲ್ಲ. ಅಷ್ಟಕ್ಕೂ ಯಾಕೆ ಬ್ರಿಟಿಷರು ಜೈಲು ನಿಯಮಗಳನ್ನೇ ಮುರಿದು ನಿಗದಿತ ಸಮಯಕ್ಕಿಂತ 11 ಗಂಟೆ ಮುಂಚಿತವಾಗಿಯೇ ಆ ಮೂವರನ್ನು ಗಲ್ಲಿಗೇರಿಸಿದರು? ಸಾಯುವ ಕೊನೆಯ ಕ್ಷಣದಲ್ಲಿ ಅವರು ಓದ್ತಿದ್ದ ಆ ಪುಸ್ತಕ ಯಾವುದು? ಇವತ್ತಿನ 23ರ ಹರೆಯದ ಯುವಕರಿಗೂ ಮತ್ತು ಅಂದಿನ ಆ 23ರ ಹರೆಯದ ಕ್ರಾಂತಿಕಾರಿಗಳಿಗೂ ಇರುವ ಆ ಬೆಚ್ಚಿ ಬೀಳಿಸುವ ವ್ಯತ್ಯಾಸವೇನು? ಇವತ್ತು ನಾವು ಈ ವಿಡಿಯೋದಲ್ಲಿ ಕೇವಲ ಇತಿಹಾಸವನ್ನಲ್ಲ, ಭಾರತದ ರಿಯಲ್ ಹೀರೋಗಳ ರಕ್ತದಿಂದ ಬರದ ಸತ್ಯಗಾಥೆಯನ್ನ ನೋಡೋಣ. ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಹಾರ್ಟ್ ಬೀಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮಾರ್ಚ್ 23, 1931 ಇದು ಕೇವಲ ಒಂದು ದಿನಾಂಕವಲ್ಲ, ಭಾರತದ ಇತಿಹಾಸದಲ್ಲಿ ರಕ್ತದಿಂದ ಬರೆದ ಸತ್ಯಗಾಥೆ. ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭಯವಾಗಿದ್ದದ್ದು ಸಾವಿನದ್ದಲ್ಲ, ಬದಲಾಗಿ ಕೇವಲ 23 ವರ್ಷದ ಒಬ್ಬ ತರುಣನ ಧೈರ್ಯ. ಆ ಭಯ ಎಷ್ಟಿತ್ತೆಂದರೆ, ತಮ್ಮದೇ ಜೈಲು ನಿಯಮಗಳನ್ನು ಮುರಿದು ನಿಗದಿತ ಸಮಯಕ್ಕಿಂತ 11 ಗಂಟೆ ಮುಂಚಿತವಾಗಿಯೇ ಆ ಮೂವರನ್ನು ಗಲ್ಲಿಗೇರಿಸಿದರು. ಅಂದು ಆ ದೃಶ್ಯವನ್ನ ಕಣ್ಣಾರೆ ನೋಡುವ ಧೈರ್ಯ ಯಾವ ಮ್ಯಾಜಿಸ್ಟ್ರೇಟ್ಗೂ ಇರಲಿಲ್ಲ, ಏಕೆಂದರೆ ಅವರು ಕೇವಲ ಮೂವರು ಯುವಕರಲ್ಲ, ಅವರು ಭಾರತದ ಆತ್ಮವಾಗಿದ್ದರು. ಹೌದು, ನಾನು ಹೇಳುತ್ತಿರುವುದು ಕೆಚ್ಚೆದೆಯ ಕ್ರಾಂತಿಕಾರರಾದ, ಭಾರತ ದೇಶದ ಹೆಮ್ಮೆಯ ಪುತ್ರರಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವರ ಬಗ್ಗೆ. ಲಾಹೋರ್ ಸೆಂಟ್ರಲ್ ಜೈಲಿನ ಆ ಸಂಜೆ ದೇಶವನ್ನೇ ನಡುಗಿಸಿದ ಕ್ಷಣ. ಸಾಮಾನ್ಯವಾಗಿ ಗಲ್ಲು ಶಿಕ್ಷೆ ಮುಂಜಾನೆ ನೀಡಲಾಗುತ್ತದೆ. ಶಿಕ್ಷೆ ನಡೆಯಬೇಕಿದ್ದದ್ದು ಮಾರ್ಚ್ 24ರ ಮುಂಜಾನೆ. ಆದರೆ ಇವರ ಜನಪ್ರಿಯತೆ ಮತ್ತು ಜನರ ದಂಗೆಯ ಭಯದಿಂದ ಬ್ರಿಟಿಷರು ಸಂಜೆಯೇ ರಹಸ್ಯವಾಗಿ ಗಲ್ಲಿಗೇರಿಸಿದರು. ಭಗತ್ ಸಿಂಗ್ ಅವರಿಗೆ ಗಲ್ಲು ಶಿಕ್ಷೆ ಘೋಷಣೆಯಾದಾಗ ಅವರು ಹೆದರಲಿಲ್ಲ, ಬದಲಾಗಿ ಜೈಲರ್ ಕರೆಯಲು ಬಂದಾಗ ಅವರು ರೆಮಿನಿಸೆನ್ಸಸ್ ಆಫ್ ಲೆನಿನ್ ಎಂಬ ಪುಸ್ತಕ ಓದ್ತಿದ್ರು. ಆಗ ಭಗತ್ ಸಿಂಗ್ ಜೈಲರಿಗೆ ಹೇಳುತ್ತಾನೆ, ತಡಿ, ಒಬ್ಬ ಕ್ರಾಂತಿಕಾರಿ ಮತ್ತೊಬ್ಬ ಕ್ರಾಂತಿಕಾರಿಯನ್ನು ಭೇಟಿಯಾಗುತ್ತಿದ್ದಾನೆ ಎಂದು. ಪುಸ್ತಕ ಓದುತ್ತಾ ನಕ್ಕಿದ್ದರು. ಆ ಮಾತಿನಲ್ಲಿದ್ದ ಧೈರ್ಯ ಸಾವನ್ನೇ ಸೋಲಿಸಿದಂತಿತ್ತು. ಜೈಲರನು ಭಗತ್ ಸಿಂಗ್ ರವರಿಗೆ ನಿಮ್ಮ ಕೊನೆಯ ಇಚ್ಛೆಯೇನು ಎಂದು ಕೇಳಿದಾಗ ಅವರು ಓದುತ್ತಿದ್ದ ಪುಸ್ತಕದ ಇನ್ನುಳಿದ 15 ಪುಟಗಳನ್ನು ಓದಲು ಸಮಯ ನೀಡಿ ಎಂದು ಕೇಳಿದರು. ರಾಜ್ಗುರು ಮತ್ತು ಸುಖದೇವ್ ಗಲ್ಲು ಕಂಬದತ್ತ ಹೆಜ್ಜೆ ಹಾಕಿದ್ದು ಭಯದಿಂದಲ್ಲ, ದೇಶ ಪ್ರೇಮದ ಹಾಡು ಹಾಡುತ್ತಾ. ಅವರ ಮುಖದಲ್ಲಿ ಭಯವಿರಲಿಲ್ಲ, ಬದಲಾಗಿ ಒಂದು ಹೊಳಪು, ಒಂದು ದೃಢವಾದ ಆತ್ಮವಿಶ್ವಾಸವಿತ್ತು. ಮೂವರು ಕೈ ಹಿಡಿದು ಘೋಷಣೆ ಕೂಗಿದರು, ಇನ್ಕಿಲಾಬ್ ಜಿಂದಾಬಾದ್. ಆ ಘೋಷಣೆಗೆ ಜೈಲಿನ ಗೋಡೆಗಳೇ ನಡುಗಿದವು. ಅಂದು ರಾತ್ರಿ ಬ್ರಿಟಿಷರು ಅವರ ಧ್ವನಿಯನ್ನು ನಿಶ್ಶಬ್ದಗೊಳಿಸಿದ್ದೇವೆ ಎಂದುಕೊಂಡರು, ಆದರೆ ವಾಸ್ತವದಲ್ಲಿ ಭಾರತಕ್ಕೆ ಸಾವಿರಾರು ಹೊಸ ಭಗತ್ ಸಿಂಗರು ಹುಟ್ಟಿದರು. ಐತಿಹಾಸಿಕ ಹಿನ್ನೆಲೆ: ಪ್ರತಿ ವರ್ಷ ಮಾರ್ಚ್ 23ನ್ನು ಶಹೀದ್ ದಿವಸ್ ಎಂದು ಆಚರಿಸಲಾಗುತ್ತದೆ. ಬ್ರಿಟಿಷ್ ಅಧಿಕಾರಿ ಜಾನ್ ಸ್ಯಾಂಡರ್ಸ್ ಹತ್ಯೆಯ ಆರೋಪದ ಮೇಲೆ ಈ ಮೂವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ನಾವಿಂದು 20-23ನೇ ವಯಸ್ಸಿನಲ್ಲಿ ಕರಿಯರ್, ಪ್ರೀತಿ, ಸಿನಿಮಾ, ಪಾರ್ಟಿ ಎಂದು ಮೋಜು ಮಸ್ತಿಯಲ್ಲಿ ಮುಳುಗಿರುತ್ತೇವೆ. ಆದರೆ 22 ವರ್ಷದ ಭಗತ್ ಸಿಂಗ್, 22 ವರ್ಷದ ರಾಜ್ಗುರು, 23 ವರ್ಷದ ಸುಖದೇವ್ ಇವರು ತಮ್ಮ ಯೌವನವನ್ನೇ ದೇಶಕ್ಕೆ ಅರ್ಪಿಸಿದರು. ಆದರೆ ಇಂದಿನ ಯುವಕರು 22ನೇ ವಯಸ್ಸಿನಲ್ಲಿ ದಿನದ 22 ಗಂಟೆಗಳ ಕಾಲ ಮೊಬೈಲ್ನಲ್ಲಿ ರೀಲ್ಸ್ ನೋಡುವುದರಲ್ಲಿ ನಿರತರಾಗಿದ್ದಾರೆ. 23ನೇ ವಯಸ್ಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನನಗೆ ಒತ್ತಡ, ಸ್ಟ್ರೆಸ್ ಆಗುತ್ತಿದೆ ಎಂದು ದೂರುತ್ತಿದ್ದಾರೆ. ಅಂದು ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟರೆ, ಇಂದು ಯುವಕರು ಪ್ರೀತಿಯ ಹೆಸರಿನಲ್ಲಿ ಬ್ರೇಕಪ್ ಆಯಿತು ಎಂಬ ಕಾರಣಕ್ಕೆ ಜೀವನವನ್ನೇ ಅಂತ್ಯಗೊಳಿಸಿಕೊಳ್ಳುವ ಅಥವಾ ಖಿನ್ನತೆಗೆ ಒಳಗಾಗುವ ದುರ್ಬಲ ಮನಸ್ಥಿತಿಯಲ್ಲಿದ್ದಾರೆ. ನೇಣುಗಂಬದ ಹಿಂದಿನ ಕಣ್ಣೀರು, ಕುಟುಂಬದ ಮೌನ ತ್ಯಾಗ. ಸ್ವಾತಂತ್ರ್ಯ ಎಂಬುದು ಕೇವಲ ಒಂದು ಪದವಲ್ಲ, ಅದು ಲಕ್ಷಾಂತರ ತಾಯಂದಿರ ಒಡಲಿನ ಕಿಚ್ಚು. ಈ ವೀರರು ನಗುನಗುತ್ತಲೇ ಸತ್ತರು, ಆದರೆ ಅವರ ಹಿಂದೆ ಅವರ ಕುಟುಂಬಗರು ಅನುಭವಿಸಿದ ನೋವು ನರಕಕ್ಕಿಂತಲೂ ಕಡೆಯಾಗಿತ್ತು. ವಿದ್ಯಾವತಿ ಕೌರ್, ಭಗತ್ ಸಿಂಗ್ ತಾಯಿ. ಮಗ ಜೈಲಿನಿಂದ ಪತ್ರ ಬರೆದಿದ್ರು, ಅಮ್ಮ, ನನ್ನ ಶವವನ್ನು ಪಡೆಯಲು ನೀನು ಬರಬೇಡ, ಏಕೆಂದರೆ ನೀನು ಅಲ್ಲಿ ಅತ್ತರೆ ಬ್ರಿಟಿಷರು ನನ್ನ ತಾಯಿ ಸೋತಳು ಎಂದು ಭಾವಿಸುತ್ತಾರೆ. ಮಗನ ಕೊನೆಯ ಆಸೆಯಂತೆ ಕಣ್ಣೀರು ತಡೆದುಕೊಂಡ ಆ ತಾಯಿಯ ಶಕ್ತಿ ಎಂತವಿರಬೇಡ. ರಳ್ಳಿದೇವಿ, ಸುಖದೇವ್ ತಾಯಿ, ತಂದೆಯಿಲ್ಲದ ಮಗನನ್ನು ಕಷ್ಟಪಟ್ಟು ಬೆಳೆಸಿದ್ದರು,
ಅಂತಿಮವಾಗಿ ಮಗನ ಶವವನ್ನು ಕೂಡ ಸರಿಯಾಗಿ ನೋಡಲು ಬಿಡದೆ ಬ್ರಿಟಿಷರು ಸುಟ್ಟು ಹಾಕಿದಾಗ ಆ ತಾಯಿ ಅನುಭವಿಸಿದ ನೋವು ಯಾರು ತಣಿಸಬಲ್ಲರು? ಪಾರ್ವತೀಬಾಯಿ, ರಾಜ್ಗುರು ತಾಯಿ. ಬಡತನದ ನಡುವೆಯೂ ದೇಶಪ್ರೇಮದ ಬೆಂಕಿಯನ್ನು ಮಗನಲ್ಲಿ ತುಂಬಿದ್ದ ಆ ತಾಯಿ ಮಗನಿಗಾಗಿ ಕಾಯುತ್ತಲೇ ಜೀವನ ಕಳೆದರು. ಈ ಕುಟುಂಬಗಳ ತ್ಯಾಗ, ಮೌನದಲ್ಲಿದ್ದ ಕ್ರಾಂತಿ ಇಂದಿನ ಯುವಜನತೆಗೆ ಒಂದು ಕನ್ನಡಿಯಾಗಲಿ. ಅಂದು 23ರ ವಯಸ್ಸಿನಲ್ಲಿ ದೇಶಕ್ಕಾಗಿ ಜೀವತ್ಯಾಗ ಮಾಡಿದರು. ಇಂದು ಅದೇ ವಯಸ್ಸಿನಲ್ಲಿ ಬ್ರೇಕಪ್ ಆಯಿತು, ನನ್ನ ಜೀವನ ಮುಗಿಯಿತು ಎಂದು ದುರ್ಬಲವಾಗುತ್ತೇವೆ. ಅಂದು ಅವರಿಗೆ ಅನ್ನವಿಲ್ಲದ ದಿನಗಳು ಇದ್ದವು, ಆದರೆ ತತ್ವವನ್ನು ಬಿಡಲಿಲ್ಲ. ಇಂದು ನಮಗೆ ಐಫೋನ್ ಸಿಗದೆ ಜೀವನವೇ ಮುಗಿದಂತೆ ವರ್ತಿಸುತ್ತೇವೆ. ಅಂದು ದೇಶಪ್ರೇಮವೇ ಪ್ರೀತಿ, ಇಂದು ಪ್ರೀತಿ ಎಂದರೆ ಕೇವಲ ಒಬ್ಬ ವ್ಯಕ್ತಿಯ ಹಿಂದೆ ಹೋಗುವುದು. ಅಂದು ಅವರು ಕುಟುಂಬದ ಸುಖ ತ್ಯಾಗ ಮಾಡಿದರು. ಇಂದು ನಾವು ಸಣ್ಣಪುಟ್ಟ ವಿಷಯಕ್ಕೂ ಹೆತ್ತವರ ಮೇಲೆ ರೇಗುತ್ತೇವೆ. ನಾವು ಅವರಿಗೆ ಸಲ್ಲಿಸಬೇಕಾದ ನಿಜವಾದ ಗೌರವ. ಸ್ವಾತಂತ್ರ್ಯ ಎಂಬುದು ನಮಗೆ ಬಂದ ಹಕ್ಕು ಮಾತ್ರವಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ಭಗತ್ ಸಿಂಗ್ ಮತ್ತು ಸಂಗಡಿಗರು ಅಂದು ಗಲ್ಲಿಗೇರುವಾಗ ಕಂಡ ಕನಸು ಕೇವಲ ಬ್ರಿಟಿಷರನ್ನು ಓಡಿಸುವುದಾಗಿರಲಿಲ್ಲ, ಬದಲಾಗಿ ಒಂದು ಸುಶಿಕ್ಷಿತ, ಘನತೆಯುತ ಮತ್ತು ಒಗ್ಗಟ್ಟಿನ ಭಾರತವನ್ನು ಕಟ್ಟುವುದು ಅವರ ಆಶಯವಾಗಿತ್ತು. ನಾವಿಂದು ಅವರ ತ್ಯಾಗವನ್ನು ಕೇವಲ ಕಥೆಯನ್ನಾಗಿ ಕೇಳುವುದಲ್ಲ, ಅವರ ಧೈರ್ಯ ಮತ್ತು ದೇಶಪ್ರೇಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ. ಮೋಜು ಮಸ್ತಿ ಜೀವನದ ಭಾಗವಾಗಲಿ, ಆದರೆ ದೇಶದ ಹಿತ ಮತ್ತು ಆತ್ಮಗೌರವ ಜೀವನದ ಗುರಿಯಾಗಲಿ. ಕೇವಲ ಫೋಟೋಗಳಿಗೆ ಹಾರ ಹಾಕಿ ಜೈ ಹಿಂದ್ ಎಂದರೆ ಸಾಕಾಗುವುದಿಲ್ಲ. ನಾವು ಸ್ವಾಭಿಮಾನದಿಂದ ಬದುಕಬೇಕು. ಭ್ರಷ್ಟಾಚಾರ, ಸೋಮಾರಿತನ ಮತ್ತು ಉದಾಸೀನತೆಯ ಗುಲಾಮರಾಗಬಾರದು. ದೇಶಪ್ರೇಮ, ಸ್ವಾತಂತ್ರ್ಯ ಎಂಬುದು ಕೇವಲ ಆಗಸ್ಟ್ 15 ಅಥವಾ ಜನವರಿ 26ಕ್ಕೆ ಸೀಮಿತವಾಗುವ ಡಿಪಿ ಅಥವಾ ಸ್ಟೇಟಸ್ ಅಲ್ಲ. ಅಂದು ಅಶ್ಫಾಕುಲ್ಲಾ ಖಾನ್ ಮತ್ತು ಭಗತ್ ಸಿಂಗ್ ಧರ್ಮದ ಹಂಗವಿಲ್ಲದೆ ಒಟ್ಟಾಗಿ ಹೋರಾಡಿದರು. ಆದರೆ ಇಂದು ನಾವು ಧರ್ಮ, ಜಾತಿಗಳ ಹೆಸರಿನಲ್ಲಿ ಕಿತ್ತಾಡುತ್ತಿದ್ದೇವೆ. ಇದು ಆ ಹುತಾತ್ಮರಿಗ ನಾವು ಮಾಡುತ್ತಿರುವ ದೊಡ್ಡ ಅವಮಾನವಲ್ಲವೇ? ಅಂತಿಮ ಸಂದೇಶ. ಅಂದು ಅವರು ಗಲ್ಲಿಗೇರುವಾಗ ಒಂದೇ ಒಂದು ಆಸೆ ಹೊಂದಿದ್ದರು: ನಮ್ಮ ಬಲಿದಾನದಿಂದ ಬರುವ ಹೊಸ ಭಾರತದ ಯುವಕರು ಸದೃಢರಾಗಲಿ. ಯುವಕರೇ, ಎಚ್ಚೆತ್ತುಕೊಳ್ಳಿ. ನಿಮ್ಮ ರಕ್ತದಲ್ಲಿ ಕೇವಲ ವೇಗವಲ್ಲ, ದೇಶಕ್ಕಾಗಿ ಏನಾದರೂ ಮಾಡಬೇಕೆಂಬ ವಿವೇಕವೂ ಇರಲಿ. ಪ್ರೀತಿಯಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಬಹುದು, ಆದರೆ ಆತ್ಮಗೌರವವನ್ನು ಬಲಿಕೊಟ್ಟು ಪಡೆಯುವ ಪ್ರೀತಿಯಲ್ಲ. ಆ ವೀರರ ಆತ್ಮಗಳಿಗೆ ಶಾಂತಿ ಸಿಗುವುದು ನಾವು ಉತ್ತಮ ನಾಗರಿಕರಾದಾಗ ಮಾತ್ರ. ಸ್ನೇಹಿತರೆ, ಯಾವ ದಿನ ಈ ದೇಶದ ಯುವಕರು ಭಾರತದ ಬಗ್ಗೆ ಮಾತನಾಡಲು ಶುರುಮಾಡುತ್ತಾರೋ ಆ ದಿನ ತಿಳಿದುಕೊಳ್ಳಿ, ಅದು ಭಗತ್ ಸಿಂಗ್ ಅವರ ಧ್ವನಿ ಮತ್ತೆ ಜೀವಂತವಾಗಿದೆ ಎಂದು. ಇನ್ಕಿಲಾಬ್ ಜಿಂದಾಬಾದ್. ಜೈ ಹಿಂದ್.